ಒಂದೇ ತಂದೆ ತಾಯಿ ಮಕ್ಕಳಾಗಿ ನಾವು ನಡೀತಾ ಇದ್ದೀವಿ. ಈಗಾಗಲೇ ಮಾನ್ಯ ಶಿವಾನಂದ ಪಾಟೀಲ್ ಅವರು ರಾಜೀನಾಮೆಯನ್ನು ನೀಡಿದ್ದಾರೆ. ನಾನಂತರೂ ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ, ರಾಜೀನಾಮೆ ಕೊಡೋದಕ್ಕೆ ಇವನಿಗೆ ಯಾವುದೇ ನೈತಿಕ ಹಕ್ಕಿಲ್ಲ ನಮ್ಮನ್ನು ಕೇಳೋದಕ್ಕೆ. ಇವನಿಗೆ ಪಕ್ಷದಿಂದ ಕಿತ್ತಿ ಉಚ್ಚಾಟನೆ ಮಾಡಿದ್ದಾರೆ. ಇವನು ಪ್ರಾಮಾಣಿಕವಾಗಿ ಯಾವ ಪಕ್ಷದ ಒಂದು ಅಡಿಯಲ್ಲಿ ಸಿದ್ಧಾಂತದಲ್ಲಿ ಬೆಳೆದು ಒಂದು ಪಕ್ಷದ ಬಿಫಾರ್ಮನ್ನು ತೆಗೆದುಕೊಂಡು ಗೆದ್ದಿದ್ರು ಆ ಪಕ್ಷ ಇವತ್ತು ಉಚ್ಚಾಟನೆ ಮಾಡಿದೆ. ಆ ಪಕ್ಷಕ್ಕೆ ಫಸ್ಟ್ ರಾಜೀನಾಮೆ ಕೊಡಬೇಕು. ನಾನು ಬರ್ತೀನಿ ಅವ್ನು ಇಲ್ಲಕ್ಕ ಇವನು ಬರೋದು ಬೇಡ, ಇಲ್ಲಿ ಬರೋದು ಇಲ್ಲಿ ಇವ್ನಿಗೆ ಹಿಂದೂ ಕೂಡ ನಾವು ಏನೇನು ಸಹಾಯ ಮಾಡಿದ್ವಿ ಅನ್ನೋದು ಗೊತ್ತೈತಿ, ಜನಕ್ಕೆ ಗೊತ್ತೈತಿ. ಇವತ್ತು ಅದನ್ನ ಅರಿವಿಟ್ಕೊಂಡು ಮಾತಾಡಬೇಕು. ಈ ಮನುಷ್ಯ ಅಲ್ಲೇ ನಿಂದರು. ಇವತ್ತು ಶಿವಾನಂದ ಪಾಟೀಲ್ ಬರ್ತಾರೋ ನಾನು ಬರ್ತೀನೋ. ಈಗಾಗಲೇ ಶಿವಾನಂದ ಪಾಟೀಲ್ರು ಅಪ್ಪು ಹುಟ್ಟಿದ ಕೆಲಸ ಮಾಡ್ಯಾರಲ್ಲ. ನಾನು ಮಾಡಿದ್ರು ಬೇರೆ ಅಲ್ಲ, ಶಿವಾನಂದ ಪಾಟೀಲ್ ಮಾಡಿದ್ರು ಬೇರೆ ಅಲ್ಲ. ಇವತ್ತು ಕೊಟ್ಟಿದ್ದಾರೆ. ಇವನು ರಾಜೀನಾಮೆ ಕೊಡಲಿ, ಫಸ್ಟು ರಾಜೀನಾಮೆ ಅಂಗೀಕಾರ ಆಗಲಿ, ಆಮೇಲೆ ನೋಡೋಣ. ಯುದ್ಧ ಇದೆ, ತೋರಿಸ್ತೀವಿ. ಪಾಕಿಸ್ತಾನಕ್ಕೆ ಹೋಗಿ ಸೋಲಿಸಿ ಬರ್ತೀನಿ ಅಂತ ಹೇಳ್ತಾರೆ. ನಾವು ಪಾಕಿಸ್ತಾನದಲ್ಲಿದ್ದೀವ ನಾವು. ಅಂದ್ರೆ ಹುಣಗುಂದ ಮತಕ್ಷೇತ್ರ ಬಸವನಬಾಗೇವಾಡಿ ಪಾಕಿಸ್ತಾನ. ಅಲ್ಲಿ ಇರುವಂಥ ಎಲ್ಲ ಹಿಂದೂಗಳು ಮುಸ್ಲಿಮರ ಅಂದ್ರೆ ಅವಮಾನ ಮಾಡಲಿಲ್ಲ ಈ ಜನಾಂಗಕ್ಕೆ. ಇವತ್ತು ಲಿಂಗಾಯತ ಧರ್ಮಕ್ಕೆ ಅವಮಾನ ಮಾಡಲಿಲ್ಲ. ಈ ರೀತಿ ಮಾತಾಡೋದ್ರಿಂದ ಇವರೇನು ನಮಗೆ ಬಹಳ ಅಶ್ಲೀಲ ಶಬ್ದಗಳು ಬರ್ತಾ ಹೋಗ್ತಾರೆ. ನನಗನ್ಸುತ್ತೆ ಇವರು ಲಿಂಗಾಯತ ಧರ್ಮದಲ್ಲೇ ಜನಿಸಿದಾರೆ ಅನ್ನೋದು ನನಗೆ ಇವತ್ತು ಸಂದೇಹ ಬರ್ತಾ ಇದೆ. ಯಾಕಂದ್ರೆ ಇವರು ಈ ಲಿಂಗಾಯತ ಧರ್ಮದಲ್ಲಿ ನಾವೆಲ್ಲ ಜನಿಸಿದ್ವಿ. ಒಂದು ಸಂಸ್ಕಾರ ಇದೆ ನಮಗೆ. ಒಂದು ಪವಿತ್ರವಾದ ಅನ್ನ ಬಸವಣ್ಣನವರು ನಮಗೊಂದು ಸಂಸ್ಕಾರ, ಒಂದು ನುಡಿ ನಡೆ. ಇವತ್ತು ಏನು ತ್ಯಾಗ ಬಲಿದಾನದಿಂದ ಇವತ್ತು ಪಾಪ 12ನೇ ಶತಮಾನದಲ್ಲಿ ಹೋರಾಟ ಮಾಡಿ ಎಲ್ಲರನ್ನೂ ಒಂದೇ ವಾಹಿನಿಗೆ ತಂದು ಇವತ್ತು ಈ ರಾಜ್ಯದಲ್ಲಿ ವಿಶೇಷವಾದ ಒಂದು ಎಲ್ಲರಿಗೂ ಕೂಡ ಒಂದು ಸಂಸ್ಕಾರವನ್ನು ಕೊಟ್ಟಿದ್ದಾರೆ. ಅದನ್ನು ನಮಗೆ ಕಾಪಾಡ್ಕೊಂಡು ಹೋಗ್ತೀವಿ. ನಾವು ಪದೇ ಪದೇ ಇವ್ರ ಚಿಲ್ಲರ್ ಮಾತಿಗೆ, ಚಿಲ್ಲರ್ ಭಾಷೆಗೆ, ಚಿಲ್ಲರ್ ಶಬ್ದಗಳಿಗೆ ಉತ್ತರ ಕೊಡೋದಕ್ಕೆ ಹೋಗೋದಿಲ್ಲ. ನಾವೇನು ಮುಂದೆ ನಾವು ಏನಿದೆ ಸಮಯ ಕಾಯ್ತೀವಿ. ಆ ಸಮಯಕ್ಕೆ ತಕ್ಕ ಪಾಠ ಕಲಿಸ್ತೀವಿ. ಅದನ್ನ ಕಾಯಲು ಈ ರಾಜ್ಯದ ಜನತೆ ನೋಡ್ರಿ ಅಂತೇಳಿ ಎಲ್ಲರಲ್ಲಿ ವಿನಂತಿ ಮಾಡ್ಕೊತೀವಿ. ಶರಣಾರ್ಥಿಗಳು.